ನಿನ್ನೆ ಪ್ರೀತಿಸುವೆ ಭಾಗ 16. ಛಾಯಾ ರಾಘವನನ್ನು ಭೇಟಿ ಮಾಡಲು ತುದಿಗಾಲಲ್ಲಿ ನಿಂತಿದ್ದಳು. ಗುರುವಾರದ ದಿನ ಛಾಯಾ ಅಂದುಕೊಂಡಿದ್ದ ಸಮಯ ಬಂದೇ ಬಿಟ್ಟಿತು. ರಾಘವ್ ಕೆಲಸ ಮುಗಿಸಿ ಮನೆಗೆ ಹೊರಟಿದ್ದಾಗ ಛಾಯಾ ಅವನನ್ನು ಅಡ್ಡಗಟ್ಟಿದಳು. ಏನ್ ರಾಘವ್, ನೀನು ಎಷ್ಟು ದಿನದಿಂದ ನಿನ್ನ ಜೊತೆ ಮಾತಾಡ್ಬೇಕಂತ ಅಂದ್ಕೊಂಡಿದ್ದೆ, ಆದ್ರೆ ನೀನು ನೋಡಿದ್ರೆ ಸಿಗೋದೇ ಇಲ್ಲ ಅಂತೀಯ. ಸುಮಾರು ದಿನದಿಂದ ನಿನ್ನ ಜೊತೆ ಮಾತನಾಡಬೇಕು ಅಂತ ಇಲ್ಲೇ ಕಾಯ್ತಾ ಇದ್ದೆ, ಆದರೆ ನೀನು ನನ್ನ ಕಡೆ ನೋಡ್ತಾನೆ ಇರಲಿಲ್ಲ. ನನಗೆ ನಿನ್ನ ಜೊತೆ ಮಾತಾಡಬೇಕು, ಎಲ್ಲಿಯಾದರೂ ಕರ್ಕೊಂಡು ಹೋಗು. ಇಲ್ಲ ಛಾಯಾ, ನನಗೆಲ್ಲೂ ಹೋಗೋಕ್ಕಿಲ್ಲ, ನನಗೆ ಲೇಟ್ ಆಗ್ತಾ ಇದೆ, ನಾನು ಮನೆಗೆ ಹೋಗಬೇಕು. ಮನೆಗೆ ಹೋಗುವೆ ಅಂತೆ? ಮೊದಲು ನನಗೆ ನಿನ್ನ ಜೊತೆ ಮಾತಾಡೋಕ್ಕಿದೆ, ಆಮೇಲೆ ಎಲ್ಲಿ ಬೇಕಾದರೂ ಹೋಗು. ನೀನು ನನ್ನ ಜೊತೆ ಬರಲೇಬೇಕು, ಇಲ್ಲಾಂದರೆ ನಾನು ನಿನ್ನನ್ನು ಹೋಗೋಕ್ಕೆ ಬಿಡಲ್ಲ. ಸರಿ, ಎಲ್ಲಿ ಹೋಗಬೇಕು ಹೇಳು, ನನ್ನ ಹತ್ರ ಜಾಸ್ತಿ ಟೈಮ್ ಇಲ್ಲ. ಇಲ್ಲೇ ಎಲ್ಲಾದರೂ ಪಾರ್ಕಿಗೆ ಕರೆದುಕೊಂಡು ಹೋಗು. ಆಯಿತು ಅಂತ ಹೇಳಿ ಅವನು ಛಾಯಾಳನ್ನು ಪಾರ್ಕಿಗೆ ಕರೆದುಕೊಂಡು ಹೋದನು. ಅವಳು ಖುಷಿಯಿಂದ ಅವನ ಜೊತೆ ಹೊರಟಳು. ಸರಿ, ಅದೇನು ಹೇಳಬೇಕು ಅಂತ ಅಂದ್ಕೊಂಡಿದ್ದೆ, ಬೇಗ ಹೇಳು, ನನಗೆ ಲೇಟ್ ಆಗ್ತಾ ಇದೆ. ರಾಘವ್, ನನಗೆ ನಿನ್ನನ್ನು ಬಿಟ್ಟು ಇರೋಕ್ಕಾಗ್ತಾ ಇಲ್ಲ. ನಾನು ನಿನ್ನನ್ನು ಬಿಟ್ಟು ಹೋಗಿ ತಪ್ಪು ಮಾಡಿಬಿಟ್ಟೆ. ಮದುವೆ ಆದಮೇಲೆ ಪ್ರತಿ ಕ್ಷಣನೂ ನೀನು ನೆನಪಲ್ಲೇ ಇದ್ದೆ ಗೊತ್ತಾ. ಅದಕ್ಕೆ ಇಷ್ಟರ ತನಕ ನನಗೆ ಮಕ್ಕಳಾಗಲೇ ಇಲ್ಲ. ನಾನು ಯಾವತ್ತೂ ನನ್ನ ಗಂಡನ ಜೊತೆ ಸಂಸಾರ ಮಾಡಲೇ ಇಲ್ಲ. ಯಾವಾಗ ನಿನ್ನ ಜೊತೆ ಮತ್ತೆ ಸೇರುತ್ತೇನೋ ಅಂತ ಕಾಯ್ತಾ ಇದ್ದೆ. ಗಂಡನ ಮನೆಯಲ್ಲಿ ಇದ್ದರೂ ಕೂಡ ನನಗೆ ನೀನು ಕೊಟ್ಟ ಪ್ರೀತಿನೇ ನೆನಪಾಗ್ತಾ ಇತ್ತು. ನಾನು ಈಗಲೂ ನಿನ್ನನ್ನು ತುಂಬಾ ಪ್ರೀತಿಸ್ತಿದ್ದೇನೆ ಕಣೋ. ಐ ಲವ್ ಯು ರಾಘವ್. ನನಗೆ ಮತ್ತೆ ನಿನ್ನ ಪ್ರೀತಿ ಬೇಕು. ನಾನು ನಿನ್ನ ಜೊತೆನೇ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ. ನನ್ನ ಮದುವೆ ಆಗ್ತೀಯ ರಾಘವ್ ಅಂತ ಅವಳು ಹೇಳಿದಾಗ ರಾಘವನಿಗೆ ಒಂದು ಕ್ಷಣ ಶಾಕ್ ಆಯಿತು. ಏನು ಹೇಳ್ತಾ ಇದೀಯ ಛಾಯಾ? ಅವತ್ತು ನಾನು ಬೇಡ ಅಂತ ಹೋಗಿದ್ದೆ, ಇವತ್ತು ನಾನು ಬೇಕು ಅಂತ ಬಂದಿದ್ದೀಯ. ನಿನಗೆ ಬೇಕು ಅಂದಾಗ ಬಂದು ಬೇಡ ಅಂದಾಗ ಹೋಗೋಕ್ಕೆ ನಾನೇನು ಆಟದ ವಸ್ತು ಅಂತ ಅಂದ್ಕೊಂಡಿದ್ಯಾ ಅಂತ ಸ್ವಲ್ಪ ಗಡುಸಾಗಿ ಹೇಳಿದಾಗ ಛಾಯಾ ಅವನ ಕೈ ಹಿಡಿದು, ನನ್ನಿಂದ ತಪ್ಪಾಗಿದೆ ರಾಘವ್. ಅವತ್ತು ನನಗೆ ಏನಾಗಿತ್ತೋ ಗೊತ್ತಿಲ್ಲ, ಫ್ರೆಂಡ್ಸ್ ಎಲ್ಲ ಹೇಳಿದ್ರು ಅಂತ ನಿನ್ನಂಥ ಒಳ್ಳೆಯವನನ್ನು ಬಿಟ್ಟು ಅವನನ್ನು ಮದುವೆ ಆದೆ. ಆದರೆ ಮದುವೆ ಆದಮೇಲೆ ನನಗೆ ಗೊತ್ತಾಯಿತು, ನಾನು ನಿನಗೋಸ್ಕರನೇ ಹುಟ್ಟಿರೋದು ಅಂತ. ಆವತ್ತಿನಿಂದ ಇವತ್ತಿನ ತನಕ ನಿನಗೋಸ್ಕರ ಪ್ರತಿ ನಿಮಿಷನೂ ಕಾದಿದ್ದೆ ಗೊತ್ತಾ. ನೀನು ಯಾವಾಗ ಸಿಗ್ತೀಯ, ನನ್ನ ಮನಸ್ಸಿನ ಭಾವನೆಯನ್ನು ನಿನ್ನ ಹತ್ರ ಯಾವಾಗ ಹೇಳಿಕೊಳ್ಳುತ್ತೇನೋ ಅಂತ ಕಾಯ್ತಾ ಇದ್ದೆ. ನನ್ನನ್ನು ಕ್ಷಮಿಸಿಬಿಡು ರಾಘವ್. ನೀನು ಮೊದಲಿನ ಥರ ನನ್ನನ್ನು ಪ್ರೀತಿ ಮಾಡು. ನಾನು ನಿನ್ನ ಆ ಪ್ರೀತಿಗೋಸ್ಕರ ತುಂಬಾ ಹಂಬಲಿಸ್ತಾ ಇದ್ದೆ. ಈಗ ನೀನು ಸಿಕ್ಕಿದೆ ಅಲ್ವಾ, ನಾವಿಬ್ಬರು ಹುಚ್ಚರ ಥರ ಪ್ರೀತಿ ಮಾಡೋಣ. ಅವಳ ಮಾತು ಕೇಳಿ ಕೋಪಗೊಂಡ ಅವನು ಅವನ ಕೈಯನ್ನು ಅವಳ ಕೈಯಿಂದ ಬಿಡಿಸಿಕೊಂಡು, ಸಾಕು ಮಾಡು ನಿನ್ನ ನಾಟಕನ. ನೀನು ಏನು ಅಂತ ನನಗೆ ಚೆನ್ನಾಗೇ ಗೊತ್ತು. ಅವತ್ತು ನಾನು ನಿನ್ನ ಹತ್ರ ಎಷ್ಟು ಗೋಗರದೆ, ನಿನಗೆ ನನ್ನ ನೋವೇ ಕಾಣಿಸ್ಲಿಲ್ಲ. ನಾನು ಸತ್ತೋಗ್ತೀನಿ ಅಂದಿದ್ದಕ್ಕೆ ಹೋಗಿ ಸಾಯಿ ಅಂತ ನೀನೇ ತಾನೇ ಹೇಳಿದೆ ಅಲ್ವಾ. ನನಗಿನ್ನೂ ಕೂಡ ಚೆನ್ನಾಗಿ ನೆನಪಿದೆ. ನನ್ನ ಪ್ರೀತಿನ ತಿರಸ್ಕರಿಸಿ ದುಡ್ಡಿನಿಂದ ಹೋಗಿ ಆ ಡಾಕ್ಟರ್ನ ಮದುವೆ ಆದೆ ಅಲ್ವಾ. ಅಲ್ಲಲ್ಲ, ಡಾಕ್ಟರ್ ಅಂತ ಸುಳ್ಳು ಹೇಳಿ ಮದುವೆ ಆದವನು. ಆಮ್ ಐ ಕರೆಕ್ಟ್ ಛಾಯಾ? ಅವನ ಮಾತು ಕೇಳಿದ ಅವಳು ಒಂದು ಕ್ಷಣ ದಂಗಾಗಿ ಹೋದಳು. ನಿಮಗೆ ನನ್ನ ಗಂಡ ಡಾಕ್ಟರ್ ಅಲ್ಲ ಅನ್ನೋ ವಿಷಯ ಕೂಡ ಗೊತ್ತಿದೆಯಾ? ಹಾಗಾದರೆ ನಾನು ಈಗ ಆಡ್ತಿರೋ ಮಾತುಗಳು ಕೂಡ ಸುಳ್ಳು ಅಂತ ಇವ್ನಿಗೆ ಗೊತ್ತಾಗಿರಬೇಕು. ಇರಲಿ, ಏನಾದರೂ ಗೊತ್ತಾಗಲಿ, ನಾನು ಮಾತ್ರ ಏನು ಗೊತ್ತಿಲ್ಲದವ್ರ ಥರ ನಾಟಕ ಮಾಡಬೇಕು. ಎಷ್ಟು ಹೊತ್ತು ಬೈಯುತ್ತಾನೋ ಬೈಲಿ, ಅವನ ಕಾಲಿಗೆ ಬಿದ್ದಾದರೂ ಕ್ಷಮೆ ಕೇಳಬೇಕು. ನನಗೆ ಅವನ ಮಾತಿಗಿಂತ ಅವನ ದುಡ್ಡು ಬೇಕು, ಅದಕ್ಕೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ ಅಂತ ಮನಸ್ಸಿನಲ್ಲಿ ಅಂದುಕೊಂಡ ಅವಳು ಏನು ಗೊತ್ತಿಲ್ಲದವರ ಥರ ಸುಮ್ಮನೆ ನಿಂತಿದ್ದಳು. ಅವಳು ಆ ಥರ ಅಮಾಯಕಳಂತೆ ನಿಂತಿದ್ದನ್ನು ನೋಡಿದ ರಾಘವನಿಗೆ ಕೋಪ ಇನ್ನೂ ಜಾಸ್ತಿ ಆಗತೊಡಗಿತು. ಕೋಪದಿಂದ, ಓ, ನೀನು ಈ ಥರ ಅಮಾಯಕಳಂತೆ ನಿಂತ್ಕೊಂಡ್ರೆ ನಾನು ನಿನ್ನನ್ನು ನಂಬಬೇಕಾ? ಚಾನ್ಸೇ ಇಲ್ಲ. ನಿನ್ನಿಂದ ಒಂದು ಸಲ ನೋವು ಅನುಭವಿಸಿದ್ದು ಸಾಕು, ಇನ್ನೂ ಅಂತ ಯಾವುದೇ ತಪ್ಪನ್ನು ನಾನು ಮಾಡೋಕ್ಕೆ ಹೋಗಲ್ಲ. ನನ್ನ ಪ್ರೀತಿ ಬೇಡ, ದುಡ್ಡು ಬೇಕು, ಅದಕ್ಕೋಸ್ಕರ ನಾನು ಡಾಕ್ಟರನ್ನೇ ಮದುವೆ ಆಗ್ತೀನಿ ಅಂದಿದ್ದೆ. ಏನಾಯಿತು? ಅವನು ಡಾಕ್ಟರ್ ಅಲ್ಲ ಅಂತ ಗೊತ್ತಾದ್ಮೇಲೆ ಶಾಕ್ ಆಗಿರ್ಬೇಕಲ್ವಾ. ನೀವುಗಳು ಕೊಟ್ಟ ವರದಕ್ಷಿಣೆ ದುಡ್ಡಲ್ಲಿ ಮಜಾ ಮಾಡ್ತಿರ್ಬೇಕಾದ್ರೆ ಹೇಗಿರ್ಬೋದಾ ನಿನ್ನ ಪರಿಸ್ಥಿತಿ?
ನೀನೇ ದುಡ್ದು ನಿನ್ನ ಗಂಡನ ಸಾಕ್ತಿದ್ಯಂತೆ. ಇದೆಲ್ಲ ನನಗೆ ಹೇಗೆ ಗೊತ್ತಾಯ್ತು ಅಂತ ಆಶ್ಚರ್ಯ ಆಗಿರ್ಬೇಕಲ್ವಾ. ನಿನ್ನ ಫ್ರೆಂಡ್ ಒಬ್ಳು ಸಿಕ್ಕಿದ್ಲು, ಅವಳೇ ನನಗೆ ಇದನ್ನೆಲ್ಲ ಹೇಳಿದ್ದು. ಅದೇನು ಡ್ರಾಮಾ ಮಾಡ್ತೀಯಾ, ಮದುವೆ ಆದಮೇಲೆ ನನ್ನ ನೆನಪೇ ನಿನಗೆ ಕಾಡ್ತಿತ್ತು ಅಂತ. ನಿನ್ನ ಗಂಡನಿಂದ ಮಕ್ಕಳಾಗಲ್ಲ ಅಂತ ನನಗೂ ಕೂಡ ಗೊತ್ತು, ಅದನ್ನು ಕೂಡ ನಿನ್ನ ಫ್ರೆಂಡೇ ಹೇಳಿದ್ಲು. ನನ್ನ ನೆನಪಿಂದ ಮಕ್ಕಳು ಕೂಡ ಮಾಡಿಕೊಡ್ಲಿಲ್ಲ ಅಂತ ಹೇಳಿದೆ ಅಲ್ವಾ. ಇಷ್ಟೊಂದು ಸುಳ್ಳು ಹೇಳೋಕ್ಕೆ ನಿನಗೆ ಹೇಗಾದರೂ ಮನಸ್ಸು ಬರುತ್ತೆ. ನನ್ನನ್ನು ಪ್ರೀತಿಸೋ ನಾಟಕ ಮಾಡಿ ಹುಚ್ಚ ಮಾಡಿದ್ದು ಸಾಕಾಗಿಲ್ಲ ಅಂತ ಈಗ ಮತ್ತೆ ಬಂದಿದೆಯಾ. ನಿನ್ನ ಮುಖ ನೋಡೋಕ್ಕೂ ನನಗೆ ಅಸಹ್ಯ ಆಗುತ್ತೆ. ಇನ್ನು ಮುಂದೆ ನನ್ನ ಕಣ್ಣೆದುರು ಕಾಣಿಸ್ಕೊಳ್ಬೇಡ, ಹೊರಟು ಹೋಗಿಲ್ಲಿಂದ ಅಂತ ಕೋಪದಿಂದ ಹೇಳಿದನು. ಅವನ ಮಾತು ಕೇಳಿ ಅವಳಿಗೆ ಏನು ಮಾಡಬೇಕೆಂದು ತೋಚದಾಯಿತು. ಹೇಗಾದರೂ ಮಾಡಿ ಅವನನ್ನು ಉಳಿಸಿಕೊಳ್ಳಬೇಕು ಅಂತ ಪಣ ತೊಟ್ಟಳು. ಅವನ ಕಾಲು ಹಿಡಿದುಕೊಂಡು, ನನ್ನನ್ನು ಕ್ಷಮಿಸಿಬಿಡು ರಾಘವ್, ನನ್ನಿಂದ ತಪ್ಪಾಗಿದೆ ಅಂತ ನನಗೆ ಗೊತ್ತು. ತಪ್ಪಿಗೆ ಕ್ಷಮೆ ಅನ್ನೋದು ಇರುತ್ತೆ ಅಲ್ವಾ. ನನ್ನನ್ನು ಕ್ಷಮಿಸಿಬಿಡು ಪ್ಲೀಸ್. ನೀನು ಕ್ಷಮಿಸಿಲ್ಲ ಅಂದರೆ ನಾನು ಇಲ್ಲಿಂದ ಹೋಗಲ್ಲ. ನಾನೀಗ ನಿನ್ನನ್ನು ತುಂಬಾ ಪ್ರೀತಿಸಿದ್ದೇನೆ ಕಣೋ, ನಾನು ನಂಬು ಪ್ಲೀಸ್. ಅವಳು ಅವನ ಕಾಲು ಹಿಡಿದಿದ್ದರಿಂದ ಅವನ ಕೋಪ ನೆತ್ತಿಗೇರಿ, ಬಿಡಿ ಕಾಲನ್ನು, ಪಬ್ಲಿಕ್ ಪ್ಲೇಸಲ್ಲಿ ಏನು ಡ್ರಾಮಾ ಮಾಡ್ತಾ ಇದೆಯಾ. ನಿನ್ನಂಥ ಊಸರ ಒಳ್ಳೆಯನ್ನು ನಾನು ನಂಬ್ತೀನಿ ಅಂತ ಅಂದ್ಕೊಂಡಿದ್ಯಾ. ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ನೀನು ನನ್ನ ಕಾಲನ್ನು ಬಿಡ್ತೀಯೋ ಇಲ್ಲ ನೀನು ನನ್ನ ಕಾಲು ಬಿಡೋ ಹಾಗೆ ನಾನು ಏನಾದರೂ ಮಾಡಲಾ. ಐ ಸೆಡ್ ಲೀವ್ ಮೈ ಲವ್ ಅಂತ ಕೋಪದಿಂದ ಕಿರಿಚಿದನು. ಅವಳು ಒಂದು ಕ್ಷಣ ಭಯಗೊಂಡು ಅವನ ಕಾಲನ್ನು ಬಿಟ್ಟು ಹಿಂದೆ ಸರಿದು ನಿಂತಳು. ಇದೇ ಕೊನೆ, ಇನ್ಮುಂದೆ ಯಾವತ್ತೂ ನೀನು ನನ್ನ ಕಣ್ಮುಂದೆ ಕಾಣಿಸ್ಕೊಳ್ಬಾರ್ದು, ತಿಳಿತಾ. ಏನು ಅಷ್ಟೊಂದು ಸೊಕ್ಕು ಮಾತಾಡ್ತೀಯ. ನಿನ್ನಂಥ ಹುಚ್ಚನಿಗೆ ಯಾರು ಹೆಣ್ಣು ಕೊಡ್ತಾರೆ ನಾನು ನೋಡ್ತೀನಿ. ನಿನ್ನಂಥ ಹುಚ್ಚನಿಗೆ ಇಷ್ಟೊಂದು ದರ್ಪ ಇರಬೇಕಾದ್ರೆ ನನಗೆ ಎಷ್ಟು ಇರೋಕ್ಕಿಲ್ಲ. ನಿನಗೆ ಯಾರು ಹೆಣ್ಣು ಕೊಡಲ್ಲ ಕಣೋ. IAS ಆಫೀಸರ್ ಆಗಿದ್ದೀನಿ ಅಂತ ಮೆರಿಬೇಡ. ಏನೋ ಪಾಪ ನಿನಗೊಂದು ಬಾಳು ಕೊಡೋಣ ಅಂತ ಮುಂದೆ ಬಂದರೆ ನನ್ನನ್ನೇ ಕಡೆಗಣಿಸ್ತೀಯ. ಬರೆದು ಕೊಡ್ತೀನಿ ನಿನಗೆ ನನ್ನ ಪಾದನೆ ಗತಿ. ನೀನು ನನ್ನನ್ನು ಬಿಟ್ಟು ಬೇರೆ ಯಾರನ್ನು ಮದುವೆ ಆಗೋಕ್ಕಾಗಲ್ಲ. ಬೇರೆ ಯಾರು ನಿನ್ನನ್ನು ಮದುವೆ ಆಗೋದು ಕೂಡ ಇಲ್ಲ. ನಿನ್ನಂಥ ಹುಚ್ಚನಿಗೆ ಮದುವೆ ಆಗೋದು ಏನಾದರೂ ಇದ್ರೆ ಅದು ನನ್ನ ಜೊತೆನೆ. ದೊಡ್ಡ ಪೋಸ್ಟಲ್ಲಿ ಇದ್ದಾನಂತ ಏನೇನೋ ಮಾತಾಡ್ತಾನೆ. ತುಂಬ ತಪ್ಪು ಮಾಡ್ತಾ ಇದೆಯಾ ಕಣೋ. ಈಗ ನನ್ನನ್ನು ಕಡೆಗಣಿಸಿದ್ರೆ ಮತ್ತೆ ನಾನು ನಿನಗೆ ಬೇಕು ಅಂದ್ರೂ ಕೂಡ ಸಿಗಲ್ಲ. ಯೋಚನೆ ಮಾಡಿ ನೋಡು. ಕೊನೆಗೂ ನಿನ್ನ ಬುದ್ಧಿನ ತೋರಿಸ್ಬಿಟ್ಟೆಯಲ್ಲೇ. ನೀನು ಒಂದು ಹೆಣ್ಣಿನ ಕುಲಕ್ಕೆ ಕಲಂಕ ನೀನು. ಪ್ರೀತಿನ ದುಡ್ಡಿನ ಮೂಲಕ ಅಳೆಯೋಕ್ಕೆ ನಿನಗೆ ಹೇಗಾದರೂ ಮನಸ್ಸು ಬರುತ್ತೆ. ನಿನ್ನಂಥವ್ರಿಗೆಲ್ಲ ಪ್ರೀತಿ ಒಂದು ಆಟದ ವಸ್ತು ಇದ್ದ ಹಾಗೆ, ಬೇಕಾದಾಗ ಇಟ್ಟುಕೊಂಡು ಬೇಡವಾದಾಗ ಬಿಸಾಡಿ ಬಿಡ್ತೀರ. ನಿನ್ನನ್ನು ಪ್ರೀತಿ ಮಾಡಿ ನಾನು ಹುಚ್ಚ ಅದನ್ನ ನೆನೆಸ್ಕೊಂಡ್ರೆ ನನಗೆ ನನ್ನ ಮೇಲಿನ ಅಸಹ್ಯ ಆಗುತ್ತೆ. ಏನಂದೆ ನೀನು? ನನ್ನಂಥ ಹುಚ್ಚನಿಗೆ ಯಾರೂ ಹೆಣ್ಣು ಕೊಡಲ್ಲ, ನನಗೆ ನಿನ್ನ ಪಾದನೆ ಗತಿ. ನಿನ್ನನ್ನು ಕಡೆಗಣಿಸಿದರೆ ನಾನು ಬೇಕು ಅಂದರೂ ಕೂಡ ನೀನು ನನಗೆ ಸಿಗಲ್ಲ ಅಂತ. ನೀನೇನೇ ಹೇಳೋದು, ನಾನೇ ಹೇಳ್ತಾ ಇದ್ದೀನಿ ಕೇಳು. ನಾಳೆನೇ ನಾನು ಹೆಣ್ಣು ನೋಡೋಕ್ಕೆ ಹೋಗ್ತಾ ಇದ್ದೀನಿ, ಅದು ನಾನು ಪ್ರೀತಿಸಿದವಳ ಮನೆಗೆ. ನಿಂತರ ಅವಳು ನನ್ನ ದುಡ್ಡು ಹಾಗೂ ಪೋಸ್ಟನ್ನು ಇಷ್ಟಪಟ್ಟಿಲ್ಲ, ನನ್ನ ನಿಷ್ಕಲ್ಮಶ ಪ್ರೀತಿಯನ್ನು ಇಷ್ಟಪಟ್ಟಳು. ಹುಡುಗಿ ಅಂದರೆ ಅವಳು ಕಣೆ, ನನಗೋಸ್ಕರ ಏನು ಬೇಕಾದರೂ ಮಾಡ್ತಾಳೆ. ನಿಂತರ ದುಡ್ಡು ಅಂತ ಸಾಯಲ್ಲ. ನನ್ನ ಮದುವೆ ಫಿಕ್ಸ್ ಆಯಿತು ಅಂದರೆ ನಿನಗೆ ಇನ್ವಿಟೇಷನ್ ಕಳಿಸ್ತೇನೆ, ತಪ್ಪದೆ ಮದುವೆಗೆ ಬರಬೇಕು. ನೀನಂತೂ ನಿನ್ನ ಮದುವೆಗೆ ನನ್ನನ್ನು ಬರಬೇಡ ಅಂತ ಹೇಳಿದೆ, ಆದರೂ ಕೂಡ ನಾನು ಬಂದಿದ್ದೆ. ನೀನು ಮಾತ್ರ ತಪ್ಪದೆ ನನ್ನ ಮದುವೆಗೆ ಬರಲೇಬೇಕು, ಇಲ್ಲ ಅಂದರೆ ನನಗೆ ತುಂಬಾ ಬೇಜಾರಾಗುತ್ತೆ. ಓಕೆ ಡಿಯರ್, ಬರ್ತೀಯಲ್ವಾ? ನಾನು ನಿನಗೋಸ್ಕರ ಕಾಯ್ತಾ ಇರ್ತೀನಿ. ನನ್ನ ಹೆಂಡತಿ ಆಗೋಳಿಗೂ ಹೇಳ್ತೀನಿ ನೀನು ಬರ್ತೀಯ ಅಂತ. ಅವಳು ಕೂಡ ನಿನ್ನ ನೋಡಿ ತುಂಬಾ ಸಂತೋಷ ಪಡ್ಬೋದು. ಎಲ್ಲೋ ಸುಟ್ಟು ಹೋಗಿರೋ ಸ್ಮೆಲ್ ಬರ್ತಾ ಇದೆ, ಚೆನ್ನಾಗಿ ಸುಡಲಿ. ಸುಟ್ಟು ಆಸೆಗಳೆಲ್ಲ ಬೂದಿಯಾಗಲಿ. ಅವಾಗಲಾದರೂ ನಿನಗೆ ಬುದ್ಧಿ ಬರ್ಬೋದು. ನಿನ್ನ ಕಣ್ಣು ಎದುರಿಗೆ ಪ್ರೀತಿಯಲ್ಲಿ ಹುಚ್ಚನಾಗಿದ್ದವನು ಮದುವೆಯಾಗಿ ಸಂಸಾರ ಮಾಡಿ ಮಕ್ಕಳು ಕೂಡ ಮಾಡಿಕೊಂಡು ತುಂಬಾ ಸಂತೋಷವಾಗಿರ್ತಾನೆ, ನೋಡ್ತಾ ಇರು. ನಾನು ಸಂತೋಷವಾಗಿರೋದನ್ನು ನೋಡಿ ನೀನು ಹೊಟ್ಟೆ ಉರ್ಕೋಬೇಕು. ನೀನು ಹೊಟ್ಟೆ ಉರ್ಕೋತಾರೆ ನಾನು ಸಂಸಾರ ಮಾಡ್ತೀನಿ, ತಿಳಿತೇನೆ. ಈಗ ಮನೆಗೆ ಹೋಗಿ ತಣ್ಣಗೆ ಹಾಲು ಕುಡಿ, ಹೊಟ್ಟೆ ತಂಪಾಗುತ್ತೆ. ಮತ್ತು ಚೆನ್ನಾಗಿ ಸ್ನಾನ ಮಾಡಿ ಬಿಡು, ಮೈಂಡ್ ಎಲ್ಲ ಫ್ರೆಶ್ ಆಗುತ್ತೆ. ನಾನೇನು ಬರ್ತೀನಿ, ಮದುವೆಗೆ ಮಾತ್ರ ಮಿಸ್ ಮಾಡದೆ ಬಾಯ್. ಬಾಯ್ ಬೇಬಿ ಅಂತ ಅವಳಿಗೆ ಉರ್ಸೋ ಥರ ಹೇಳಿ ಅಲ್ಲಿಂದ ಹೊರಟು ಹೋದನು. ಅವನ ಮಾತು ಕೇಳಿದ ಅವಳು ಕೆಂಡಮಂಡಲವಾಗಿ ಅಲ್ಲೇ ಬೆಂಚಲ್ಲಿ ಕುಳಿತು ಕೈಯನ್ನು ಬಡಿಯತೊಡಗಿದಳು. ನನ್ನ ಪ್ರೀತಿಯ ಹುಚ್ಚ ಆಗಿದ್ದವನು ಇವತ್ತು ಬೇರೆಯವಳನ್ನು ಪ್ರೀತಿಸಿ ಮದುವೆ ಆಗಲು ಹೊರಟಿದ್ದಾನೆ.
ಇಲ್ಲ, ನಾನು ಸೋಲ್ಬಾರ್ದು. ಅವನು ನನಗೆ ಸಿಕ್ಕಿಲ್ಲ ಅಂದರೆ ಬೇರೆ ಯಾರಿಗೂ ಸಿಗಬಾರ್ದು. ನನ್ನನ್ನೇ ಅವಮಾನಿಸಿ ಹೋದ. ಇವನನ್ನು ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ನೀನು ಮತ್ತೆ ಹುಚ್ಚನಾಗೋ ಥರ ನಾನು ಮಾಡ್ತೀನಿ ಕಣೋ. IAS ಆಫೀಸರ್ ಆದೆ ಅಂತ ಮೆರೀತಿದೆ ಅಲ್ವಾ, ಆ ಪೋಸ್ಟ್ ಕೂಡ ನೀನು ಕೈ ತಪ್ಪಿ ಹೋಗಬೇಕು. ಆ ಥರ ಏನಾದರೂ ಮಾಡ್ತೀನಿ, ನೋಡ್ತಾ ಇರು. ಈ ಛಾಯಾಳನ್ನು ಅವಮಾನಿಸಿ ತಪ್ಪು ಮಾಡಿದ ಕಣೋ. ಇದಕ್ಕೆ ತಕ್ಕ ಬೆಲೆ ಸಿಗುವ ಹಾಗೆ ನಾನು ಮಾಡ್ತೀನಿ. ವೆಯ್ಟ್ ಆ್ಯಂಡ್ ವಾಚ್ ಮಿಸ್ಟರ್ ರಾಘವ್. ನೀನು ಬರ್ಬಾದಿನೇ ನನ್ನ ಮುಂದಿನ ಗುರಿ ಅಂತ ಕೋಪದಿಂದ ಹೇಳುತ್ತಾ ಅಲ್ಲಿಂದ ಮನೆ ಕಡೆ ಹೊರಟಳು. ಕತೆ ಮುಂದುವರಿಯುವುದು. ಛಾಯಾ ರಾಘವ್ ಮತ್ತು ಕಾವ್ಯಳನ್ನು ದೂರ ಮಾಡಲು ಯಾವ ರೀತಿಯ ಪ್ಲಾನ್ ಮಾಡುತ್ತಾಳೆ ಅಂತ ತಿಳಿಯಲು ಮುಂದಿನ ಸಂಚಿಕೆಗಾಗಿ ಕಾಯೋಣ. ಅಲ್ಲಿಯ ತನಕ ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದಗಳು.